ಬಿಗ್ ಬಾಸ್ 13 ಈ ಸಲ ಯಾರು ಬರ್ಬೋದು ಅಂತ ಎಲ್ರಿಗೂ ತುಂಬಾ ಕುತೂಹಲ ಇದೆ. ಯಾಕಂದರೆ ಬಿಗ್ ಬಾಸ್ 12 ತುಂಬಾ TRP ಮಾಡಿತ್ತು. ಬಿಗ್ ಬಾಸ್ 12ಗೆ ಬಂದಿದ್ದ ಸ್ಪರ್ಧಿಗಳು ತುಂಬಾ ಮನೋರಂಜನೆ ಕೊಟ್ಟಿದ್ರು. ಸೀಸನ್ 12 ಸ್ಪರ್ಧಿಗಳು ಒಬ್ಬೊಬ್ಬರ ನಡವಳಿಕೆನೂ ಒಂದೊಂದು ಥರ ಇತ್ತು. ಎಲ್ಲ ಥರ ಕ್ಷೇತ್ರದಿಂದನೂ ಬಂದಿದ್ದರು. ಅವ್ರದ್ದೇ ಆದ ರೀತಿಯಲ್ಲಿ ಜನಗಳಿಗೆ ಮನೋರಂಜನೆ ಕೊಟ್ಟರು. ಆದರೆ ಬಿಗ್ ಬಾಸ್ 13ಗೆ ಯಾರು ಬರ್ಬೋದು, ಅವರು ಯಾರನ್ನು ಕರ್ಕೊಂಬರ್ತಾರೆ? ಯಾಕಂದರೆ ಬಿಗ್ ಬಾಸ್ ಟೀಮ್ ಅವ್ರಿಗಿದು ಕಷ್ಟವಾದ ಕೆಲಸ ಆಗಿದೆ. ಸೀಸನ್ 12 ಜನಗಳಿಗೆ ಅಷ್ಟು ಹತ್ರ ಆಗಿತ್ತು. ಈಗ ಸೀಸನ್ 13 ಮೇಲೆ ತುಂಬಾ ನಿರೀಕ್ಷೆ ಇದೆ. ಈ ನಿರೀಕ್ಷೆನ ಕಾಪಾಡ್ಕೊಬೇಕು ಅಂತ ಈಗಾಗಲೇ ಸ್ಪರ್ಧಿಗಳನ್ನ ಹುಡುಕಾಟದಲ್ಲಿದ್ದಾರೆ. ಈಗ ಕೆಲವೊಂದು ಹೆಸರುಗಳು ತುಂಬಾ ಸದ್ದು ಮಾಡ್ತಾ ಇದೆ, ಇವರು ಸೀಸನ್ 13ಗೆ ಬರ್ಬೋದು ಅಂತ. ಆದರೆ ಇವರೇ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಸದ್ಯಕ್ಕೆ ಇವ್ರುಗಳ ಹೆಸರು ಕೇಳಿ ಬರ್ತಾ ಇದೆ. ಇವರಲ್ಲಿ ಯಾರು ಬರ್ಬೋದು, ಯಾರು ಬರಲ್ಲ ನೋಡೋಣ. ಗಗನ ಈ ಒಂದು ಹೆಸರು ಈಗಾಗಲೇ ತುಂಬಾ ಕೇಳಿ ಬರ್ತಿದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು, ಮಹಾನಟಿ, ಭರ್ಜರಿ ಬ್ಯಾಚುಲರ್ಸು ಇದರಲ್ಲೆಲ್ಲ ನಾವು ನೋಡಿದ್ದೀವಿ. ಬಿಗ್ ಬಾಸ್ಗೆ ಬಂದರೆ ಜನಗಳ ಮನಸ್ಸಿಗೆ ಹತ್ರ ಆಗ್ತಾರ ನೋಡೋಣ. ಮತ್ತೊಂದು ಹೆಸರು ಕಲರ್ಸ್ ಕನ್ನಡದಲ್ಲಿ ಬರ್ತಿರೋ ಸೀರಿಯಲ್ ನಂದ ಗೋಕುಲ, ಎಲ್ರಿಗೂ ಗೊತ್ತು. ಈ ಸೀರಿಯಲಲ್ಲಿ ವಲ್ಲಭ ಅನ್ನೋ ಪಾತ್ರಧಾರಿ, ಇವರು ನಿಜವಾದ ಹೆಸರು ಅಭಿಷೇಕ್. ಇವರು ಈ ಸತಿ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಕೇಳಿ ಬರ್ತಿದೆ. ಯಾಕಂದ್ರೆ ಅಭಿಷೇಕ್ ಇವರು ಕಲರ್ಸ್ ಕನ್ನಡದಲ್ಲೇ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಇವ್ರು ಬರೋ ಚಾನ್ಸಸ್ ಜಾಸ್ತಿನೇ ಇದೆ, ಕಾದು ನೋಡೋಣ. ಮತ್ತೊಬ್ಬ ಸ್ಪರ್ಧಿ ಕಲರ್ಸ್ ಕನ್ನಡದಲ್ಲೇ ಪ್ರಸಾರ ಆಗ್ತಿರೋ ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್, ಗಿಚ್ಚಿ ಗಿಲಿಗಿಲಿ ಇದರಲ್ಲೆಲ್ಲ ರಾಘು ಅವ್ರನ್ನ ನೋಡಿದೀವಿ. ಇವರು ಕಲರ್ಸ್ ಕನ್ನಡದಲ್ಲಿ ತುಂಬಾನೇ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬಾನೇ ಜನಗಳಿಗೆ ಮನೋರಂಜನೆ ಕೊಟ್ಟಿದ್ದಾರೆ. ಇವ್ರ ಹೆಸರು ಬಿಗ್ ಬಾಸ್ 13ಗೆ ಬರ್ಬೋದು ಅಂತ ಕೇಳಿ ಬರ್ತಿದೆ. ಇವರು ಬಿಗ್ ಬಾಸ್ಗೆ ಬಂದ್ರೆ ಯಾವ ರೀತಿ ಮನೋರಂಜನೆ ಕೊಡ್ತಾರೆ ಅಂತ ಕಾದು ನೋಡೋಣ. ರಾಮಾಚಾರಿ ಈ ಸೀರಿಯಲ್ ಯಾರಿಗೂ ಗೊತ್ತಿಲ್ಲ. ಕಲರ್ಸ್ ಕನ್ನಡದಲ್ಲಿ ಬರ್ತಿದ್ದ ಈ ಸೀರಿಯಲ್ ತುಂಬಾನೇ ಪ್ರಸಿದ್ಧಿ ಹೊಂದಿತ್ತು. ಈ ಸೀರಿಯಲ್ ಅಲ್ಲಿ ಚಾರು ಅನ್ನೋ ಪಾತ್ರನ ಮೌನ ಗುಡ್ಡೆ ಮನೆಯವರು ನಟಿಸಿದ್ರು. ಇವ್ರ ಹೆಸರು ಕೇಳಿ ಬರ್ತಿದೆ ಬಿಗ್ ಬಾಸ್ಗೆ ಬರ್ತಾರೆ ಅಂತ. ಫ್ರೆಂಡ್ಸ್ ಚಿತ್ರದಲ್ಲಿ ದೇವರು ವರವನ್ನು ಕೊಟ್ರೆ ಈ ಹಾಡು ಎಲ್ರಿಗೂ ಗೊತ್ತು. ಈ ಚಿತ್ರದಲ್ಲಿ ನಟನೆ ಮಾಡಿರೋ ನಟ ವಾಸು ಅವರು, ಇವರು ಬರ್ತಾರೆ ಅಂತ ಅಲ್ಲಲ್ಲಿ ಕೇಳಿ ಬರ್ತಿದೆ. ಇವ್ರ ಹೆಸರು ಹಿಂದೆನೂ ಕೇಳಿ ಬಂದಿತ್ತು ಬರ್ತಾರೆ ಅಂತ, ಆದರೆ ಬಂದಿರಲಿಲ್ಲ. ಈ ಸತಿ ಬರ್ತಾರೆ, ಕಾದ್ ನೋಡೋಣ. ಜಗ್ಗಪ್ಪ ಇವ್ರು ತುಂಬಾನೇ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವ್ರು ಈ ಸತಿ ಬಿಗ್ ಬಾಸ್ಗೆ ಬಂದರೆ ಸೀಸನ್ 12 ಗಿಲ್ಲಿ ಯಾವ ರೀತಿ ಜನಗಳಿಗೆ ಮನೋರಂಜನೆ ಕೊಟ್ಟನೋ, ಅವ್ರು ಮಾಡಿದ ಕಾಮಿಡಿ ಜನಗಳಿಗೆ ಯಾವ ರೀತಿ ಇಷ್ಟ ಆಯಿತೋ, ಜಗಪ್ಪನು ಅದೇ ರೀತಿ ಜನಗಳನ್ನ ರಂಜಿಸ್ತಾರ ನೋಡೋಣ. ಯಾಕಂದರೆ ಇವರಿಬ್ರು ಒಂದೇ ಕ್ಷೇತ್ರದಿಂದ ಬಂದವರು. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಸದ್ಯಕ್ಕೆ ಇಷ್ಟು ಜನ ಹೆಸರುಗಳು ಕೇಳಿ ಬರ್ತಿದೆ. ಇವ್ರುಗಳಲ್ಲಿ ಯಾರು ಬರ್ತಾರೆ, ಯಾರು ಬರಲ್ಲ ನೋಡೋಣ. ನೀವು ಇವ್ರುಗಳಲ್ಲಿ ಯಾರು ನೋಡೋಕೆ ಇಷ್ಟಪಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇವ್ರನ್ನ ಬಿಟ್ಟು ಬೇರೆ ಯಾರು ನೋಡೋಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದೆ ಯಾರ್ಯಾರು ಬರ್ಬೋದು ಅಂತ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.